ಯುಗಾದಿ ಹಬ್ಬಕ್ಕೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವವರಿಗೆ ಖಾಸಗಿ ವಾಹನದ ಮಾಲೀಕರು ಚಾಲಕರು ಶಾಕ್ ಅನ್ನ ನೀಡಿದ್ದಾರೆ. ಹೌದು, ಏನು ದುಬಾರಿ ರೇಟ್ ಅನ್ನ ಮಾಡಿರುವಂತದ್ದು ಟಿಕೆಟ್ ದರ ಅಂದ್ರೆ 3 ಪಟ್ಟು ಹೆಚ್ಚಳವನ್ನ ಮಾಡಿರುವಂತದ್ದು. ಅಂದ್ರೆ ಯುಗಾದಿ ಹಬ್ಬಕ್ಕೆ ತಮ್ಮ ಊರಿಗೆ ಹೋಗುವಂತದ್ದು ಅಂದ್ರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವವರು ಈಗಾಗಲೇ ಏನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಏನು ಈ ಒಂದು ಹಬ್ಬವನ್ನೇ ನೆಪವಾಗಿ ಇಟ್ಕೊಂಡು ಯುಗಾದಿ ಹಬ್ಬವನ್ನೇ ನೆಪವಾಗಿ ಇಟ್ಕೊಂಡು ಈಗ ಖಾಸಗಿ ವಾಹನದ ಚಾಲಕರು ಈಗ ಮಾಲೀಕರು ದುಬಾರಿ ಹಣವನ್ನ ಸುಲಿಗೆ ಮಾಡ್ತಿರೋಂತಹ ಆರೋಪಗಳು ಕೇಳಿ ಬರ್ತಿತ್ತು. ಅಂದ್ರೆ ಏನು ನಾಳೆಯಿಂದ ಸಾಲು ರಜೆ ಇರುವಂತದ್ದು. ಅಂದ್ರೆ ನಾಳೆ ಯುಗಾದಿ ಹಬ್ಬ, ಅದ ನಂತರದಲ್ಲಿ 31ಕ್ಕೆ ರಂಜಾನ್ ಇದೆ, ಅದಾದ ಮತ್ತೆ ಮಂಗಳವಾರದಲ್ಲಿ ಹೊಸಡಕು ಹಬ್ಬನು ಮಾಡುವಂಥದ್ದು. ಅಂದ್ರೆ ಸಾಲು ರಜೆ ಹಿನ್ನೆಲೆಯಲ್ಲಿ ಈಗ ಖಾಸಗಿ ಬಸ್ಗಳು ಒಂದ್ ರೀತಿಯಾಗಿ ಏನು ಪ್ರಯಾಣಿಕರ ಜೇಬಿಗೆ ಈಗ ಕತ್ತರಿಯನ್ನ ಹಾಕುವಂತಹ ಕೆಲಸ ಮಾಡ್ತಿದೆ ಅನ್ನುವಂಥದ್ದು. ನಾನೀಗ ಸದ್ಯ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸೋಗ್ತೀನಿ. ಈ ಒಂದು ಖಾಸಗಿ ಬಸ್ಸು ನಿಂತಿರುವಂತದ್ದು ಮೆಜೆಸ್ಟಿಕ್ ನಲ್ಲಿ. ಇನ್ನೇನು ಈಗಾಗಲೇ ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಬೇರೆ ಊರುಗಳಿಗೆ ಅಂದ್ರೆ ತಮ್ಮ ಜಿಲ್ಲೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಖಾಸಗಿ ಬಸ್ಗಳನ್ನ ಮೊರೆ ಹೋಗ್ತಾರೆ. ಹೀಗಾಗಿ ಏನು ಇದನ್ನೇ ಕಾರಣವಾಗಿ ಇಟ್ಕೊಂಡು ಈ ಒಂದು ಖಾಸಗಿ ವಾಹನದ ದರವನ್ನು ಕೂಡ ದುಪ್ಪಟ್ಟು ಹೆಚ್ಚು ಮಾಡಿರುವಂತದ್ದು. ಅಂದ್ರೆ ಈಗಿರುವಂತಹ ಬೆಲೆಗಿಂತ 3 ಪಟ್ಟು ಹೆಚ್ಚು ಮಾಡಿದಾರೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಅಂದ್ರೆ ಈ ಒಂದು ನೆಪವನ್ನೇ ಇಟ್ಕೊಂಡು ಅಂದ್ರೆ ಪ್ರತಿ ವರ್ಷನೂ ಕೂಡ ಹಬ್ಬ ಹರಿದಿನಗಳು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಖಾಸಗಿ ವಾಹನದ ಖಾಸಗಿ ಬಸ್ಗಳು ಈ ರೀತಿಯಾಗಿ ದರವನ್ನ ಹೆಚ್ಚು ಮಾಡಿ ಅಂದ್ರೆ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತದ್ದು ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ಹೊರ ಜಿಲ್ಲೆಗಳಿಗೆ ಅಥವಾ ಹೊರ ರಾಜ್ಯಗಳಿಗೆ ಹೋಗುವಂತಹ ಪ್ರಯಾಣಿಕರ ಜೇಬಿಗೆ ಕತ್ತರಿಯನ್ನ ಹಾಕ್ತಿತ್ತು. ಈ ಬಗ್ಗೆ ಏನು ಖಾಸಗಿ ವಾಹನದ ಮಾಲೀಕರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಯಾವುದೇ ರೀತಿಯಾಗಿ ನಾವು ದರವನ್ನ ಹೆಚ್ಚು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸದ್ಯದ ಒಂದು ಮಟ್ಟದಲ್ಲಿ ಈಗ ದರವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಈಗಾಗಲೇ ಏನು ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ ಪ್ರಯಾಣಿಕರು ಈ ಒಂದು ಮೆಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ಗೆ ಈಗ ಬರ್ತಾ ಇರುವಂತದ್ದು. ಅಂದ್ರೆ ಇವತ್ತು ರಾತ್ರಿಯಿಂದನೇ ಸಾಲು ರಜಾ ಪ್ರಾರಂಭವಾಗುವಂಥದ್ದು. ಹಾಗಾಗಿ ಈಗ ಮೆಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನಲ್ಲಿ ಸರ್ಕಾರಿ ಬಸ್ಗಳಲ್ಲೂ ಕೂಡ KSRTC ಬಸ್ಸಲ್ಲೂ ಕೂಡ ಹೋಗ್ತಾರೆ, ಹಾಗೇನೆ ಖಾಸಗಿ ಬಸ್ಸಲ್ಲೂ ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ. ಈ ಒಂದು ಹಬ್ಬವನ್ನೇ ಗುರಿಯಾಗಿ ಇಟ್ಟುಕೊಂಡು ನೆಪವಾಗಿ ಇಟ್ಟುಕೊಂಡು ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಖಾಸಗಿ ಬಸ್ಗಳು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಹಾಗಾಗಿ ಏನು ಈ ಒಂದು ಮೆಜೆಸ್ಟಿಕ್ ನಲ್ಲಿ ಈಗಾಗಲೇ ಖಾಸಗಿ ಬಸ್ಗಳು ರೆಡಿಯಾಗಿ ನಿಂತಿವೆ, ಪ್ರಯಾಣಿಕರು ಬರುವಂತದನ್ನ ಕಾದು ನಿಂತಿರುವಂತದ್ದು. ಅಂದ್ರೆ ದುಪ್ಪಟ್ಟು ದರವನ್ನ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಈ ಬಾರಿಯೂ ಕೂಡ ಯುಗಾದಿ ಹಬ್ಬಕ್ಕೆ ಒಂದು ರೀತಿಯಾಗಿ ಬರೆಯನ್ನು ಎಳೆಯುವಂಥದ್ದು. ಈಗಾಗಲೇ ದಿನ ಬಳಕೆ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿರುವಂಥದ್ದು. ಇದರ ನಡುವೆ ಊರಿಗೆ ಹೋಗುವಂತಹ ಪ್ರಯಾಣಿಕರ ಜೇಬಿಗೆ ಖಾಸಗಿ ಬಸ್ಗಳು ದರವನ್ನು ಹೆಚ್ಚು ಮಾಡಿ ಇನ್ನಷ್ಟು ದರವನ್ನು ಹೆಚ್ಚು ಮಾಡಿ ಬರೆಯನ್ನ ಹಾಕ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.